ಕಾಂಗ್ರೆಸ್ನಿಂದ ಮೊದಲ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ದೌಡಾಯಿಸಿದ್ದಾರೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಂದಿದ್ದ ವಿಶೇಷ ವಿಮಾನದಲ್ಲೇ ಯಡಿಯೂರಪ್ಪ ಹುಬ್ಬಳ್ಳಿಯಿಂದ ದೆಹಲಿಗೆ ದೌಡಾಯಿಸಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. ಲೋಕಸಭಾ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಜೊತೆ ಯಡಿಯೂರಪ್ಪ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸುಮಲತಾಗೆ ಪರೋಕ್ಷವಾಗಿ ಬೆಂಬಲ, ಬಿಜೆಪಿಗೆ ಆಹ್ವಾನ ಕುರಿತು ಅಮಿತ್ ಶಾ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಗಳ ಒಂದು ಪಟ್ಟಿ ರಿಲೀಸ್ ಆಗಿದೆ. ಮೊದಲನೇ ಪಟ್ಟಿ. ಅಲ್ಲಿ ಚೇಂಜಸ್ ಆಗಬಹುದು. ಆದರೆ ಯಾವಾಗ ಕಾಂಗ್ರೆಸ್ ಈ ಒಂದು ಲಿಸ್ಟನ್ನು ರಿಲೀಸ್ ಮಾಡ್ತೋ ಇದೀಗ ಬಿಜೆಪಿ ಕೂಡ ತಾನು ಸುಮ್ಮನೆ ಇಲ್ಲ, ತಾನು ತನ್ನ ಪಟ್ಟಿಯನ್ನು ರಿಲೀಸ್ ಮಾಡಬೇಕು, ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಗಂಭೀರವಾದಂಥ ಗಹನವಾದಂಥ ಚರ್ಚೆ ನಡೀಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಂದಿದ್ದರು. ಅವರ ವಿಶೇಷ ವಿಮಾನದಲ್ಲೇ ದೆಹಲಿಗೆ ಯಡಿಯೂರಪ್ಪ ತೆರಳಿದ್ದಾರೆ. ಅನ್ನು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಸುಮಲತಾ ಅವ್ರನ್ನ ಮಂಡ್ಯದಲ್ಲಿ ಬಿಜೆಪಿಗೆ ಆಹ್ವಾನ ಮಾಡಬೇಕಾ, ಅವರಿಗೆ ಟಿಕೆಟನ್ನು ಕೊಡಬೇಕಾ, ಯಾರು ಅಭ್ಯರ್ಥಿ ಆಗಬೇಕು? ಯಾಕೆಂದರೆ ಇಡೀ ರಾಜ್ಯ ರಾಜಕಾರಣದ ಬೇರೆ ಎಲ್ಲ 27 ಕ್ಷೇತ್ರಗಳ ನ್ಯೂಸ್ ಒಂದು ರೀತಿ ಆದರೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಣವೇ ಬೇರೆ ರೀತಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಗೆದ್ದರೆ JDSಗೆ ಮತ್ತು ಮೈತ್ರಿ ಸರ್ಕಾರಕ್ಕೆ ನೇರವಾಗಿ ಟಕ್ಕರ್ ಕೊಡಬಹುದು. ಈ ಉದ್ದೇಶವನ್ನು ಅಮಿತ್ ಶಾ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಯಾವ ರೀತಿ ಕರ್ಕೊಂಡು ಬರಬೇಕು, ಏನು ಹೇಳಬೇಕು, ಇದನ್ನೆಲ್ಲವನ್ನು ಕೂಡ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇನು ಒಂದೊಂದು ಕ್ಷೇತ್ರದಲ್ಲಿ ಇಬ್ಬಿಬ್ಬರು 3 ಜನ ಇದ್ದಾರೆ, ಅವರನ್ನು ಹೇಗೆ ಸಮಾಧಾನ ಪಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಮಾಹಿತಿ ಕೊಡ್ತಾರೆ. ಸ್ವಾತಿ, ಗುಡ್ ಮಾರ್ನಿಂಗ್. ಒಂದು ಕಡೆ ಈಗಾಗಲೇ ಲೋಕಸಭಾ ಚುನಾವಣೆಯ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವಂಥ ಬಿಜೆಪಿ ತಾನು ಕೂಡ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಬೇಕು, ಅಲ್ಲಿಗೆ ಸ್ವಲ್ಪ ಕಾರ್ಯಕರ್ತರಿಗೆ ಒಂದು ರೀತಿಯ ಧೈರ್ಯ ಬರುತ್ತೆ, ಸಮಾಧಾನ ಆಗುತ್ತೆ ಅನ್ನೋದು. ಯಾವ ರೀತಿ ಚರ್ಚೆ ನಡೆಯುತ್ತೆ ಇವತ್ತು ದೆಹಲಿನಲ್ಲಿ BSY ಮತ್ತು ಅಮಿತ್ ಶಾ ಜೊತೆ ಅಂತ? ಗುಡ್ ಮಾರ್ನಿಂಗ್ ಗುರುಪ್ರಸಾದ್. ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಈ ಒಂದು ಪಟ್ಟಿಯನ್ನ ಏನು ರಿಲೀಸ್ ಮಾಡಿದೆ, ಆದ್ರೆ ಈ ಮುಂಚೆನೆ ಎಚ್ಚೆತ್ತುಕೊಂಡಂತಹ ಕರ್ನಾಟಕ ಇವತ್ತು ಈ ಒಂದು ಅಮಿತ್ ಶಾ ಜೊತೆ ಭೇಟಿಯನ್ನ ಒಂದು ವಾರದ ಮುಂಚೆಯೇ ನಿಶ್ಚಯಗೊಳಿಸಿತ್ತು. ಅಷ್ಟೇ ಅಲ್ಲ, ಇವತ್ತು ಹಾಲಿ ಸಂಸದರಿಗೆ ಎಷ್ಟು ಜನಕ್ಕೆ ಟಿಕೆಟ್ ಸಿಗುತ್ತೆ ಮತ್ತು ದಕ್ಷಿಣ ಕರ್ನಾಟಕದ ಹಣೆ ಬರಹ ಏನು ಅನ್ನುವುದರ ಬಗ್ಗೆ ಚರ್ಚೆ ದೆಹಲಿಯಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಒಂದು ಕಡೆಯಿಂದ 2 ಗೊಂದಲ ಕ್ಷೇತ್ರಗಳು ಅಂತಾನೆ ಹೇಳಬಹುದು. ಒಂದು ಬೆಂಗಳೂರು ದಕ್ಷಿಣ, ಮತ್ತೊಂದು ಮಂಡ್ಯ ಜಿಲ್ಲೆ. ಒಂದು ಕಡೆಯಿಂದ ಕಾರ್ಯಕರ್ತರು ಒಂದು ಕಡೆಯಿಂದ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿನಿ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅನ್ನುವಂಥದ್ದು, ಮತ್ತೊಂದು ಕಡೆಯಿಂದ ಮಂಡ್ಯದಲ್ಲಿ ಇತ್ತೀಚೆಗೆ ಕೇಳಿಬರ್ತಿರುವಂತಹ ಸುಮಲತಾರನ್ನ ಯಾಕೆ ಬಿಜೆಪಿ ಕರ್ಕೊಂಡು ಬರಬಾರ್ದು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಕರ್ನಾಟಕದಲ್ಲಿ ನಡೆದಿರುವಂತದ್ದು. ಈ ಎಲ್ಲ ಮಾಹಿತಿಯನ್ನ ಮೊದಲು ಅಮಿತ್ ಶಾ ಮುಂದೆ ಇಟ್ಟು ಮತ್ತೆ ಈಗಾಗಲೇ ಫೈನಲೈಸ್ ಮಾಡಿರುವಂತಹ ಸರಿಸುಮಾರು ಒಂದು 12 ರಿಂದ 13 ಟಿಕೆಟ್ಗಳನ್ನ ಇವತ್ತು ಕ್ಷೇತ್ರಗಳ ಟಿಕೆಟ್ಗಳನ್ನ ಇವತ್ತು ರಿಲೀಸ್ ಮಾಡಬೇಕು ಪಟ್ಟಿಯನ್ನ ಅನ್ನುವಂತಹ ಒಂದು ನಿರ್ಧಾರದಲ್ಲಿ BSY ಇದ್ದಂತೆ ಕಾಣುತ್ತೆ. ಮುಖ್ಯವಾಗಿ ಸುಮಲತಾ ಮತ್ತು ತೇಜಸ್ವಿನಿ ಅವರನ್ನ ಕರ್ಕೊಂಡು ಬರಬೇಕಾ ಬೇಡವಾ ಅನ್ನುವಂಥದ್ದು, ಮತ್ತು ದೇವೇಗೌಡ್ರು ಏನಾದ್ರು ಬೆಂಗಳೂರು ಉತ್ತರಕ್ಕೆ ಸ್ಪರ್ಧೆ ಮಾಡಿದ್ರೆ ಇನ್ನು ಸದಾನಂದ ಗೌಡ್ರು ಅಲ್ಲಿಂದನೇ ಸ್ಪರ್ಧೆ ಮಾಡ್ತಾರ, ಅಥವಾ ಅವ್ರೇನಾದ್ರೂ ಉಡುಪಿ ಚಿಕ್ಕಮಂಗ್ಳೂರಿಗೆ ಹೋಗಿ ತದನಂತರದಲ್ಲಿ ಶೋಭಾ ಕರಂದ್ಲಾಜೆ ಇನ್ನೊಂದು ಸೀಟಿಂದ ಸ್ಪರ್ಧೆ ಮಾಡ್ತಾರ. ಈ ರೀತಿಯಾದಂತಹ ಗೊಂದಲಗಳಿರುವಂತಹ ಒಂದಿಷ್ಟು ಕ್ಷೇತ್ರಗಳ ಚರ್ಚೆ ಇವತ್ತು ನಡೆಯುವಂತಹ ಸಾಧ್ಯತೆ ಇದೆ. ಓಕೆ ಸ್ವತಿ, ಇನ್ನು ಹಾಲಿ ಇರುವಂತಹ ಸಂಸದರಿಗೂ ಕೂಡ ಗೊಂದಲ ಇದೆ. ನಮ್ಮ ಕ್ಷೇತ್ರ ಏನಾದರೂ ಬದಲಾಯಿಸ್ತಾರಾ ಅಥವಾ ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಪಕ್ಕಾ ಅಂತ ಹೇಳಿದ್ರು ಕೂಡ ಕೊನೆ ಕ್ಷಣದಲ್ಲಿ ಬಿಜೆಪಿ ಮಟ್ಟದಲ್ಲೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು, ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿ ಆ ರೀತಿಯದೇನಾದ್ರೂ ಚೇಂಜಸ್ ಆಗುವಂತ ಚಾನ್ಸಸ್ ಇದೆಯಾ ಅಂತ? ಗುರುಪ್ರಸಾದ್, ಸದ್ಯಕ್ಕೆ ಕಂಡು ಬರ್ತಿರುವಂತ ಚೇಂಜಸ್ ಅಂತ ಹೇಳೋದಾದ್ರೆ ಒಂದು ಕಡೆಯಿಂದ ಉಮೇಶ್ ಜಾಧವ್ ಈಗಾಗಲೇ ರಾಜೀನಾಮೆಯನ್ನ ನೀಡಿರುವಂತದ್ದು, ಮತ್ತೊಂದು ಕಡೆಯಿಂದ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರ ಏನಿದೆ, ಸುರೇಶ್ ಅಂಗಡಿ ಅವರು ನಿಮಗೆ ಬೆಳಗಾವಿ ಬೇಡ ಚಿಕ್ಕೋಡಿ ಕೊಡಿ ಅಂತ ಕೇಳ್ತಿರುವಂತದ್ದಾಗಿರಬಹುದು. ಈ ರೀತಿಯಾದಂತಹ ಒಂದಿಷ್ಟು ಕ್ಷೇತ್ರ ಬದಲಾವಣೆ, ನಾವೇನು ಸ್ಥಾನ ಪಲಟ ಅಂತ ಹೇಳ್ತೀವಿ, ಆ ರೀತಿ ಆಗುವಂತಹ ಸಾಧ್ಯತೆಗಳಿದೆ ಹೊರತು ಬಹುತೇಕ ಸಿಟಿಂಗ್ MPs ಯಾರ್ಯಾರು ಗೆದ್ದಿದಾರೋ ಈ ಹಿಂದೆ ಅವರಿಗಂತೂ ಟಿಕೆಟ್ ಫೈನಲ್ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಬಿಜೆಪಿ ಮೂಲಗಳು ತಿಳಿಸ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಅದರ ಜೊತೆಗೆ ತೀವ್ರ ಕುತೂಹಲವನ್ನ ಮೂಡಿಸಿರುವಂತಹ ಬಳ್ಳಾರಿ ಕ್ಷೇತ್ರ, ಈಗ ಬಿಜೆಪಿ ಬ್ಯಾಷನ್ ಅಂತಿದ್ದಂತಹ ಬಳ್ಳಾರಿಯಲ್ಲಿ ಈಗಾಗಲೇ ಬಿಜೆಪಿ ಸೋತಿದ್ದಂಥದ್ದು. ಹೀಗಾಗಿ ಈ ಬಾರಿ ಬಿಜೆಪಿ ತನ್ನ ಕ್ಷೇತ್ರವನ್ನ, ತನ್ನ ಭದ್ರಕೋಟೆಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಯಾರೊಬ್ಬ ಪ್ರಬಲ ಕ್ಯಾಂಡಿಡೇಟ್ ಅನ್ನ ಹಾಕ್ಬೇಕು ಅನ್ನುವಂತಹ ಒಂದು ಹುಡುಕಾಟದಲ್ಲಿ ಕೂಡ ಇರುವಂತದ್ದು. ಈ ರೀತಿಯಾದಂತಹ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.